ಬೆಳಗಾವಿ ಜಿಲ್ಲೆಯ ಗೋಕಾಕ್ ರೋಡ್ ರೈಲು ನಿಲ್ದಾಣವನ್ನು ಅಮೃತ್ ಭಾರತ್ ರೈಲ್ವೆ ನಿಲ್ದಾಣ ಯೋಜನೆಯಡಿ ಅತ್ಯಾಧುನಿಕ ಸೌಲಭ್ಯಗಳಿಂದ ನವೀಕೃತಗೊಳಿಸಲಾಗಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಲೋಕಾರ್ಪಣೆಗೊಳಿಸಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನದ ಬಿಕನೇರ್ನಲ್ಲಿಂದು ಅಮೃತ್ ಭಾರತ್ ರೈಲು ನಿಲ್ದಾಣ ಯೋಜನೆಯಡಿ ದೇಶಾದ್ಯಂತ ಪುನರಭಿವೃದ್ಧಿಗೊಳಿಸಲಾದ 103 ರೈಲು ನಿಲ್ದಾಣಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆಗೊಳಿಸಿದರು. ಕರ್ನಾಟಕದ 5 ರೈಲ್ವೆ ನಿಲ್ದಾಣಗಳನ್ನು ನವೀಕರಿಸಲಾಗಿದ್ದು, ಇದರಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ರೋಡ್ ರೈಲು ನಿಲ್ದಾಣವೂ ಸೇರಿದೆ. ಗೋಕಾಕ್ ರೈಲು ನಿಲ್ದಾಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ರೈಲ್ವೆ ಇಲಾಖೆಯ ಅಧಿಕಾರಿಗಳು, ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಗೋಕಾಕ್ ರೋಡ್ ನಿಲ್ದಾಣವನ್ನು 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ 2 ಅಂತಸ್ತಿನ ಕಟ್ಟಡ, ಟಿಕೆಟ್ ಕೌಂಟರ್, ಶೌಚಾಲಯ ಮತ್ತಿತರ ಸೌಲಭ್ಯಗಳನ್ನು ಅತ್ಯಾಧುನಿಕ ರೀತಿಯಲ್ಲಿ ನವೀಕರಿಸಲಾಗಿದೆ. ಅಲ್ಲದೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ. ರೈಲುಗಳ ಸಂಚಾರದ ಮಾಹಿತಿ ತಿಳಿಸಲು ಡಿಜಿಟಲ್ ಪರದೆಯನ್ನು ಅಳವಡಿಸಲಾಗಿದೆ. ಸ್ಥಳೀಯ ಕಲೆ, ವಾಸ್ತುಶಿಲ್ಪವನ್ನು ಬಿಂಬಿಸುವ ಆಕರ್ಷಕ ಭಿತ್ತಿಚಿತ್ರಗಳಿಂದ ನಿಲ್ದಾಣದ ಸೌಂದರ್ಯವನ್ನು ಹೆಚ್ಚಿಸಲಾಗಿದೆ. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಇಂದಿನ ಆಧುನಿಕ ಯುಗಕ್ಕೆ ತಕ್ಕಂತೆ ರೈಲ್ವೆ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಘಟಪ್ರಭಾ, ಚಿಕ್ಕೋಡಿ, ರಾಯಬಾಗ ಸೇರಿದಂತೆ ಹಲವು ಪ್ರಮುಖ ರೈಲು ನಿಲ್ದಾಣಗಳನ್ನು ನವೀಕರಣ ಮಾಡಲಾಗುವುದು ಎಂದರು. ಮತ್ತು ಈ ರೀತಿ ಡೆವಲಪ್ಮೆಂಟ್ ರೈಲ್ವೆ ನಿಲ್ದಾಣ ಡೆವಲಪ್ಮೆಂಟ್ ನಾವು ನೋಡಿದಾಗ ಫಸ್ಟ್ ಅಲ್ಲಿ ಬೆಳಗಾವಿ 190 ಕೋಟಿ ರೂಪಾಯಿ ರೈಲ್ವೆ ನಿಲ್ದಾಣ ಡೆವಲಪ್ ಆಗಿದೆ. ಇನ್ನೂ ಕಾಮಗಾರಿ ಚಾಲೂ ಇದೆ. ದೂರದರ್ಶನದೊಂದಿಗೆ ಪ್ರಧಾನ ವ್ಯವಸ್ಥಾಪಕ ಅನೂಪ್ ದಯಾನಂದ್, ರೈಲ್ವೆ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಅತ್ಯಾಧುನಿಕ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಎಂದರು. ನಾವು ಬೇಕಾದಷ್ಟು ಸೌಲಭ್ಯಗಳನ್ನ ನಾವು ಕಲ್ಪಿಸಿ ಕೊಟ್ಟಿದ್ದೀವಿ. ನಾವು ಇದರಲ್ಲಿ ಮುಖ್ಯವಾಗಿ ಲಿಫ್ಟ್ಗಳಾಗಿರ್ಬೋದು ಅಥವಾ ರಿಟೈರಿಂಗ್ ರೂಮ್ಸ್ ಆಗಿರ್ಬೋದು, ದಿವ್ಯಾಂಗರಿಗೆ ಶೌಚಾಲಯಗಳಾಗಿರ್ಬೋದು, ಇದೇ ರೀತಿಯಲ್ಲಿ ಹಲವಾರು ಸೌಕರ್ಯಗಳನ್ನ ನಾವು ಈ ಒಂದು ಅಮೃತ್ ಭಾರತ್ ಸ್ಟೇಷನ್ ಅಡಿಯಲ್ಲಿ ಕೊಟ್ಟಿದ್ದೀವಿ. ಪ್ರಯಾಣಿಕ ಮುತ್ತುರಾಜ್, ಗೋಕಾಕ್ ರೈಲು ನಿಲ್ದಾಣವನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ಲಿಫ್ಟ್ ಇದಿಲ್ಲ, ಏನಿದಿಲ್ಲ, ಇವಾಗೆಲ್ಲ ಲಿಫ್ಟ್ ಫೆಸಿಲಿಟಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ಈ ತರ ಗಾರ್ಡನ್ ಎಲ್ಲ ಜನಕ್ಕೆ ಪಾರ್ಕಿಂಗ್, ಆಟೋ ಪಾರ್ಕಿಂಗ್, ಟೂ ವೀಲರ್ ಪಾರ್ಕಿಂಗ್, 4 ವೀಲರ್ ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಪ್ಲಾಟ್ಫಾರ್ಮ್ ಅಂದ್ರೆ 500 ಮೀಟರ್ ಇರ್ತೈತಿ. ಅವಾಗೆಲ್ಲ 10 ಮೀಟರ್ 15 ಮೀಟರ್ ಈ ತರ ಶೆಲ್ಟರ್ ಮಾಡ್ತಿದ್ರು. ಇವಾಗ ಹಂಗಿಲ್ಲ. ಒಂದು ಪ್ಲಾಟ್ಫಾರ್ಮ್ 500 ಮೀಟರ್ ಇದ್ರೆ ಮಿನಿಮಮ್ 400 ಮೀಟರ್ ಆದ್ರೂ ಶೆಲ್ಟರ್ ಮಾಡಿ ಜನಕ್ಕೆ ಕುಂದ್ರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸ್ಥಳೀಯರಾದ ಪರಪ್ಪ ಗಿರಣ್ಣವರ ನವೀಕೃತ ರೈಲು ನಿಲ್ದಾಣ ಸುಸಜ್ಜಿತವಾಗಿದ್ದು ವ್ಯಾಪಾರ ವಹಿವಾಟುಗಳಿಗೂ ಹೆಚ್ಚಿನ ಅನುಕೂಲ ಮಾಡಿಕೊಡಲಿದೆ ಎಂದರು. ಗೋಕಾಕ್ ಪಾರ್ಕ್ ಮತ್ತು ವಾಣಿಜ್ಯ ಕೇಂದ್ರ ಇರಬಹುದು. ಹೀಗಾಗಿ ಈ ನಿಲ್ದಾಣ ಬಹಳ ಮಹತ್ವ ಪಡೆದುಕೊಂಡಿದೆ. ಹೀಗಾಗಿ ಮುಂದಿನ ದಿವಸವರೆಗೂ ಕೂಡ ಈ ನಿಲ್ದಾಣಕ್ಕೆ ಇನ್ನಷ್ಟು ರೈಲ್ವೆಗಳು ನಿಲುಗಡೆ ಆಗಬೇಕು ಅನ್ನೋ ಒಂದು ಆಗ್ರಹ ಮತ್ತು ಇಲ್ಲಿ ಸುಸಜ್ಜಿತವಾದಂತಹ ಎಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ. ಒಟ್ಟಾರೆ ರೈಲು ಪ್ರಯಾಣಿಕರ ಅನುಕೂಲಕ್ಕಾಗಿ ಇಲಾಖೆಯು ನಿಲ್ದಾಣಗಳ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಿರುವುದು ಸ್ವಾಗತಾರ್ಹವಾಗಿದ್ದು, ಪ್ರಯಾಣಿಕರು ಇದರ ಪ್ರಯೋಜನ ಪಡೆಯಬಹುದಾಗಿದೆ.